ಸುಮಿತ್ರೆ ಏಕೆ ಇಲ್ಲಿಗೆ ಬರುತ್ತಿದ್ದಾಳೆ? ಇಲ್ಲ ಇಲ್ಲ, ಸುಮಿತ್ರೆ ಕೈಕೇಯನ್ನು ಭೇಟಿಯಾಗಬಾರದು. ಮಹಾರಾಣಿ ಸುಮಿತ್ರಾ ದೇವಿಯವರಿಗೆ ಪ್ರಣಾಮಗಳು. ಓ ಮಂಥರೆ, ಕುಶಲವೇ? ನನ್ನ ಕ್ಷೇಮಕ್ಕೇನು ಮಹಾರಾಣಿ, ಮಹಾರಾಜರ ಕೃಪೆಯಿಂದ, ಮಹಾರಾಣಿ ಕೈಕೆಯವರ ದಯೆಯಿಂದ ನಾನು ಕ್ಷೇಮವಾಗಿದ್ದೇನೆ. ಸಂತೋಷ. ನಾನು ನಿನ್ನ ಮಹಾರಾಣಿಯವರನ್ನು ಕಾಣಬೇಕಿತ್ತು. ಕ್ಷಮಿಸಿ ಮಹಾರಾಣಿ, ಈಗ ನೀವು ನಮ್ಮ ಮಹಾರಾಣಿ ಕೈಕೆಯರನ್ನು ಕಾಣಲಾಗುವುದಿಲ್ಲ. ಏಕೆ ಏಕೆ ಕಾಣಲಾಗುವುದಿಲ್ಲ? ನಾನೇನು ನಿನ್ನ ಒಡತಿಗೆ ತೊಂದರೆಯುಂಟು ಮಾಡಲು ಬರಲಿಲ್ಲ. ಅವಳನ್ನು ಒಂದು ಶುಭ ಕಾರ್ಯಕ್ಕೆ ಕರೆದೊಯ್ಯಲು ಬಂದಿದ್ದೇನೆ. ನಮ್ಮ ಮಹಾರಾಣಿಯವರು ಶುಭ ಕಾರ್ಯಕ್ಕೆ ಹೊರಡಲು ತಯಾರಾಗುತ್ತಿದ್ದಾರೆ. ಮಹಾರಾಜರು ಅವರೊಡನೆ ಹೊರಡುತ್ತಾರೆ. ಯಾರೊಡನೆಯೂ ಮಾತನಾಡುವ ಸಮಯವಿಲ್ಲವೆಂದು ಅವರೇ ನನಗೆ ತಿಳಿಸಿದರು. ಹಾಗಾದರೆ ರಾಮನ ಯುವರಾಜ್ಯಾಭಿಷೇಕದಲ್ಲಿ ಪಾಲ್ಗೊಳ್ಳಲು ಕೈಕೇಯಿ ಸಂತೋಷದಿಂದ ಸಿದ್ಧಳಾಗುತ್ತಿರುವಳೆ? ಹೌದು ಮಹಾರಾಣಿ, ಪುತ್ರನ ಯುವರಾಜಾಭಿಷೇಕಕ್ಕೆ ಸಿದ್ಧರಾಗುತ್ತಿದ್ದಾರೆ. ಹೌದೇ? ರಾಮನನ್ನು ತನ್ನ ಪುತ್ರನೆಂದು ತಿಳಿದು ಅವನ ಯುವರಾಜ್ಯಾಭಿಷೇಕಕ್ಕೆ ಸಂತೋಷದಿಂದ ಸಿದ್ಧಳಾಗುತ್ತಿದ್ದಾಳೆ ಎಂದರೆ ಇದು ಸಂತೋಷ ಪಡಬೇಕಾದ ವಿಷಯ. ಅವಳೇ ಬರುತ್ತಿದ್ದಾಳೆ ಎಂದ ಮೇಲೆ ನಾನು ಆಹ್ವಾನಿಸುವ ಅಗತ್ಯವಿಲ್ಲ. ಇದರಿಂದ ಕೌಸಲ್ಯಗೆ ಸಂತೋಷವಾಗುತ್ತದೆ. ನಾನಿನ್ನು ಬರುತ್ತೇನೆ. ಮಂಕು ಮಹಾರಾಣಿ ಭರತನ ಯುವರಾಜಾಭಿಷೇಕವನ್ನು ರಾಮನ ಯುವರಾಜಾಭಿಷೇಕವೆಂದು ತಿಳಿದು ಸಂತೋಷದಿಂದ ಹೋಗುತ್ತಿದ್ದಾಳೆ. ಹೋಗು ಹೋಗು, ಸ್ವಲ್ಪ ಸಮಯದ ನಂತರ ವಿಷಯವೇನೆಂದು ತಿಳಿಯುತ್ತದೆ. ಪೂಜ್ಯ ತಂದೆಯವರೇ, ನಿಮ್ಮ ಪ್ರಿಯಪುತ್ರ ರಾಮಚಂದ್ರ ನಿಮಗೆ ಅಭಿವಂದಿಸುತ್ತಾನೆ. ಇಲ್ಲಿ ಏನಾಗಿದೆ? ತಂದೆಯವರು ಏಕೆ ಹೀಗಿದ್ದಾರೆ? ನಾನು ಕಾಲು ಮುಟ್ಟಿದೊಡನೆಯೇ ಭುಜ ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಆಲಂಗಿಸುತ್ತಿದ್ದ ತಂದೆಯವರು ಇಂದೇಕೆ ದುಃಖ ಮೂರ್ತಿಯಂತೆ ಬಿಕ್ಕುತ್ತಿದ್ದಾರೆ? ಏಕೆ ಏನನ್ನು ಮಾತನಾಡುತ್ತಿಲ್ಲ? ಇವರ ದುಃಖಕ್ಕೆ ಕಾರಣವೇನು? ತಂದೆಯವರು ಈಗ ಕೋಪಗ್ರಹದಲ್ಲಿರುವುದಕ್ಕೂ ಈ ದುಃಖಕ್ಕೂ ಮೌನಕ್ಕೂ ಏನಾದರೂ ಸಂಬಂಧವಿರಬಹುದೇ? ಏನಿರಬಹುದೆಂದು ಹಿರಿಯ ಮಾತೆಯವರನ್ನೇ ಕೇಳಿ ತಿಳಿದುಕೊಳ್ಳಬೇಕು. ಮಾತೆ, ತಂದೆಯವರು ನನಗೆ ಬರುವಂತೆ ಆದೇಶ ನೀಡಿ ಏನು ಮಾತನಾಡದೆ ಮೌನರಾಗಿದ್ದಾರೆ. ಅವರಿಗೆ ನನ್ನ ಮೇಲೆ ಬೇಸರವಾಗಿದೆಯೇ ಅಥವಾ ಕೋಪವಾಗಿದೆಯೇ? ನನಗೆ ತಿಳಿದಂತೆ ಅವರಿಗೆ ಬೇಸರವಾಗುವಂತ ಯಾವ ಅಪರಾಧವನ್ನು ಮಾಡಿಲ್ಲವಲ್ಲ? ಅಥವಾ ಅಜ್ಞಾನದಿಂದ ನನ್ನಿಂದ ಅಂತಹ ಅಪರಾಧವು ಘಟಿಸಿದೆಯೇ? ಅದಕ್ಕೆ ಅವರು ನನ್ನೊಂದಿಗೆ ಮಾತನಾಡುತ್ತಿಲ್ಲವೇ? ಹೇಳಿ ಮಾತೆ, ಕಾರಣವೇನೆಂದು ಹೇಳಿ. ತಂದೆಯವರನ್ನು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುವಂತೆ ಮಾಡಿ. ರಾಮಚಂದ್ರ, ನಿನ್ನ ಆತಂಕವನ್ನು ಬಿಡು. ನೀನು ತಿಳಿದಾಗಲಿ
ತಿಳಿಯದೇ ಆಗಲಿ ಯಾವ ಅಪರಾಧವನ್ನೂ ಮಾಡಿಲ್ಲ. ನಿನ್ನ ತಂದೆಯವರು ನಿನ್ನ ಬಗ್ಗೆ ಕೋಪಿಸಿಕೊಂಡೂ ಇಲ್ಲ. ನಿಮ್ಮ ತಂದೆಯವರು ನಿನಗೆ ಬಹು ಮುಖ್ಯವಾದ ವಿಷಯವನ್ನು ತಿಳಿಸಬೇಕೆಂದಿದ್ದಾರೆ. ಅದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಹಾಗಾದರೆ ತಂದೆಯವರು ನನ್ನನ್ನು ಕಂಡರೂ ಮಾತನಾಡದೆ ಕಣ್ಣು ಮುಚ್ಚಿಕೊಂಡು ಏಕೆ ಸುಮ್ಮನಿದ್ದಾರೆ? ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ತಂದೆಯವರು ಇಂದೇಕೆ ದುಃಖಿಸುತ್ತಿದ್ದಾರೆ? ಯಾವುದೋ ಒಂದು ಹತಾಶ ಭಾವ ಅವರನ್ನು ಕಾಡುತ್ತಿರುವಂತಿದೆ. ಅವರಿಷ್ಟು ಕಳೆಗೊಂಡಿರುವುದನ್ನು ನಾನು ಎಂದೂ ಕಂಡಿಲ್ಲ ಮಾತೆ. ರಾಮಚಂದ್ರ, ಇಂದು ನಿನ್ನ ತಂದೆಯವರು ಹೀಗಿರುವುದಕ್ಕೆ ಕಾರಣವಿದೆ. ಕಾರಣವಿದೆಯೇ? ಏನು ಕಾರಣ ಮಾತೆ? ಅವರು ಏಕೆ ಹೀಗಿದ್ದಾರೆ? ಅವರ ಆರೋಗ್ಯ ಸರಿಯಾಗಿದೆ ತಾನೆ? ನಿನ್ನ ತಂದೆಯವರ ಆರೋಗ್ಯಕ್ಕೆ ಯಾವ ತೊಂದರೆಯೂ ಇಲ್ಲ. ಅವರು ಆರೋಗ್ಯವಾಗಿದ್ದಾರೆ. ಮತ್ತೆ ಏನು ಕಾರಣ ಮಾತೆ? ನಿಮ್ಮ ತಂದೆಯವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆ ಆಸೆ ಈಡೇರುವುದೋ ಇಲ್ಲವೋ ಎಂಬ ಆತಂಕದಲ್ಲಿ ಅವರು ಚಡಪಡಿಸುತ್ತಿದ್ದಾರೆ. ಯಾವ ಆಸೆ? ಎಂಥ ಆಸೆ? ಅದರ ಈಡೇರಿಕೆಗೆ ಎಂಥ ಅಡ್ಡಿ? ಯಾರಿಂದ ಅಡ್ಡಿ ಮಾತೆ? ಯಾರಿಂದಲೂ ಅಡ್ಡಿ ಆಗುತ್ತಿಲ್ಲ. ಆದರೆ ನಿಮ್ಮ ತಂದೆಯವರ ಆ ಆಸೆಯನ್ನು ನೀನೇ ಈಡೇರಿಸಬೇಕು ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಆಸೆ ಈಡೇರಲು ಅಡ್ಡಿಯಾಗಿ ಅವರ ಸಂಕಟಕ್ಕೆ ಕಾರಣನಾಗಿ ನಾನು ಒಂದು ಕ್ಷಣವೂ ಜೀವಿಸಲು ಬಯಸುವುದಿಲ್ಲ. ಹಾಗಾದರೆ ನಿಮ್ಮ ತಂದೆಯವರ ಇಚ್ಛೆಯನ್ನು ಈಡೇರಿಸಲು ನೀನೆಂದೂ ಹಿಂಜರಿಯುವುದಿಲ್ಲ ತಾನೆ? ಮಾತೆ, ಜನ್ಮದಾತರನ್ನೇ ಪ್ರತ್ಯಕ್ಷ ದೇವತೆ ಎಂದು ಭಾವಿಸಿರುವ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಅವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ. ಈ ರಾಮಚಂದ್ರನಿಗೆ ಮಾತಾ ಪಿತೃಗಳಿಗಿಂತ ಮಿಗಿಲಾದ ದೇವರಿಲ್ಲ. ನಾನು ನನ್ನ ತಂದೆಯವರ ಯಾವುದೇ ಆಜ್ಞೆಯನ್ನು ನಾನು ಖಂಡಿತವಾಗಿ ಈಡೇರಿಸುತ್ತೇನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸಹೋದರಿ, ಸಖಿಯರೇ, ಇಲ್ಲಿ ಬನ್ನಿ. ಈಗ ನೀವು ಯುವರಾಣಿಯ ಅಕ್ಕಪಕ್ಕದಲ್ಲಿ ನಿಲ್ಲಿ. ಇದೇನಿದು? ಇವರಿಗೇಕೆ ನನ್ನ ಅಕ್ಕಪಕ್ಕ ನಿಲ್ಲುವ ಶಿಕ್ಷೆ? ಸ್ವಲ್ಪ ತಾಳಿಕೋ ಸಹೋದರಿ. ಸಖಿಯರೇ, ಈಗ ಅಲ್ಲಿರುವ ಚಾಮರವನ್ನು ತೆಗೆದುಕೊಂಡು ನನ್ನ ಸಹೋದರಿಗೆ ನಿಧಾನವಾಗಿ ಗಾಳಿ ಬೀಸಿ. ನಿನ್ನ ಹುಡುಗಾಟ ಮಿತಿ ಮೀರುತ್ತಿದೆ. ಇದು ಹುಡುಗಾಟವಲ್ಲ ಸಹೋದರಿ, ಪೂರ್ವಭಾವಿ ಅಭ್ಯಾಸ. ನೀನು ಯುವರಾಣಿಯಾದ ನಂತರ ಹೀಗೆ ಸಖಿಯರು ನಿನ್ನ ಎಡಬಲದಲ್ಲಿ ನಿಂತು ಚಾಮರ ಸೇವೆಯನ್ನು ಸಲ್ಲಿಸುತ್ತಾರೆ. ಆಗ ನೀನು ಹೇಗೆ ಕಾಣುತ್ತೀಯಾ ಎಂದು ನೋಡಬೇಕೆನಿಸಿತು. ಅದಕ್ಕೆ ಹೀಗೆ ಮಾಡಿದೆ. ಓ ಹಾಗೋ? ಹಾಗಾದರೆ ನನಗೂ ಒಂದು ಆಸೆ ಆಗುತ್ತಿದೆ. ಅದು ನೀನೇ ನಡೆಸಬೇಕು. ಆಜ್ಞೆ ಮಾಡಿ ಯುವರಾಣಿಯವರೇ, ನಿಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೀನು ಬಾಯಿಲಿ. ಸಖಿಯರೇ, ನನ್ನ ಪ್ರೀತಿಯ ಸಹೋದರಿಗೆ ಈಗ ಚಾಮರ ಸೇವೆಯನ್ನು ಸಲ್ಲಿಸಿ. ಸಹೋದರಿ, ಇದು ಯಾವ ಹುಡುಗಾಟ? ಹುಡುಗಾಟವಲ್ಲ, ನಾನು ನಿನ್ನನ್ನು ಯುವರಾಣಿಯಾಗಿ ನೋಡಬೇಕು ಎನಿಸಿತು ಅಷ್ಟೇ. ಎಷ್ಟು ಸರಳ ಮನಸ್ಸು ನಿನ್ನದು. ಎಲ್ಲರ ಸಂತೋಷದಲ್ಲಿ ಸಂತಸ ಕಾಣುವ ನೀನು ನನ್ನ ಸಹೋದರಿಯಾಗಿರುವುದೇ ನನ್ನ ಭಾಗ್ಯ.
ಕೋಸಲ ದೇಶದ ಆಧಾರ ಸ್ತಂಭಗಳಾದ ಸಕಲ ಸಾಮಂತರಿಗೂ ಪ್ರಣಾಮಗಳು. ದಯಮಾಡಿ ಕುಳಿತುಕೊಳ್ಳಿ. ನನ್ನ ಪ್ರಿಯ ಸಹೋದರ ಶ್ರೀ ರಾಮಚಂದ್ರನ ಯುವರಾಜಾಭಿಷೇಕಕ್ಕಾಗಿ ಆಗಮಿಸಿರುವ ತಮಗೆಲ್ಲ ನಮ್ಮ ಆತಿಥ್ಯದಲ್ಲಿ ಯಾವುದೇ ಕೊರತೆಗಳು ಉಂಟಾಗಲಿಲ್ಲ ತಾನೆ? ಇಲ್ಲ ಲಕ್ಷ್ಮಣಕುಮಾರ, ಯಾವ ಕೊರತೆಯೂ ಉಂಟಾಗಿಲ್ಲ. ಎಲ್ಲ ಸತ್ಕಾರ್ಯಗಳು ಸಾಂಗವಾಗಿಯೇ ದೊರೆಯುತ್ತಿವೆ. ನಮಗೆ ಆದರ ಸತ್ಕಾರಗಳಿಗಿಂತ ಗುಣವಂತ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನು ನೋಡುವುದೇ ಮಹಾ ಸತ್ಕಾರ. ಲಕ್ಷ್ಮಣ, ನಾವು ಬೆಳಗಿನಿಂದ ದಶರಥ ಮಹಾರಾಜರ ದರ್ಶನಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದೇವೆ. ಆದರೂ ಅದು ಸಾಧ್ಯವಾಗದೆ ನಾವೆಲ್ಲ ನಿರಾಶೆಗೊಂಡಿದ್ದೇವೆ. ಲಕ್ಷ್ಮಣ, ಮಹಾರಾಜರ ದರ್ಶನಕ್ಕೆ ತಾವೇ ಮುಂದೆ ನಿಂತು ವ್ಯವಸ್ಥೆ ಮಾಡಿಕೊಟ್ಟರೆ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗುತ್ತದೆ. ಗೌರವಾನ್ವಿತ ಸಾಮಂತರೇ, ನಿಮ್ಮ ಭಾವನೆ ನನಗೆ ಅರ್ಥವಾಗಿದೆ. ಮಹಾರಾಜರು ಮತ್ತು ರಾಮಚಂದ್ರನ ಬಗೆಗಿನ ನಿಮ್ಮ ಸದ್ಭಾವನೆಗೆ ನಾನು ಕೃತಜ್ಞನಾಗಿದ್ದೇನೆ. ಸದ್ಯದಲ್ಲಿ ಮಹಾರಾಜರು ಯುವರಾಜ್ಯಾಭಿಷೇಕಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರನೊಡನೆ ಸಮಾಲೋಚನೆಯಲ್ಲಿದ್ದಾರೆ. ನಾನು ಅಲ್ಲಿಗೆ ಹೊರಟಿದ್ದೇನೆ. ನಿಮ್ಮ ಬೇಡಿಕೆಯನ್ನು ಮಹಾರಾಜರಿಗೆ ತಿಳಿಸುತ್ತೇನೆ. ನಾನಿನ್ನು ಹೊರಡುತ್ತೇನೆ. ಹಾಗೆ ಆಗಲಿ ಕುಮಾರ, ನಾವು ಇಲ್ಲೇ ಕಾಯ್ತಿರುತ್ತೇವೆ. ಇವರೆಲ್ಲ ಮಹಾರಾಜರ ಸಂಭ್ರಮದ ಮುಖ ನೋಡಲು ಕಾದಿದ್ದಾರೆ. ಅಲ್ಲಿ ಏನಾಗಿದೆಯೋ? ಮಾತೆ, ಖಂಡಿತವಾಗಿ ತಂದೆಯವರ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ. ಅವರ ಸಂಕಟ ನಿವಾರಣೆ ಆಗುವುದಾದರೆ ಅವರ ಯಾವುದೇ ಅಪೇಕ್ಷೆಯನ್ನು ನಾನು ನೆರವೇರಿಸುತ್ತೇನೆ. ರಾಮಚಂದ್ರ, ಈ ವಿಷಯದಲ್ಲಿ ನಿಮ್ಮ ತಂದೆಯವರಿಗೆ ಯಾವ ಸಂದೇಹವೂ ಇಲ್ಲ. ಹಾಗಾದ್ರೆ ಹೇಳಿ ಮಾತೆ, ಅವರ ಸಂಕಟಕ್ಕೆ ಕಾರಣವೇನು? ಅವರ ಅಪೇಕ್ಷೆ ಆದರೂ ಏನಂತ ಹೇಳಿ. ನೀವೇನಾದರೂ ಅವರ ಮನ ನೋಯುವಂತೆ ಕಟು ಮಾತುಗಳನ್ನಾಡಿದ್ದೀರಾ? ಹಿಂದೆಂದು ಕಾಣದಿರುವಂತ ದುಃಖ ವಿಕಾರದಿಂದ ತಳಮಳಿಸುತ್ತಿರುವ ತಂದೆಯವರ ಸಂಕಟದ ಕಾರಣವೇನೆಂದು ಹೇಳಿ ಮಾತೆ. ರಾಮಚಂದ್ರ, ನಿನ್ನ ತಂದೆ ನಿನ್ನ ಮೇಲೆ ಕೋಪಿಸಿಕೊಂಡಿಲ್ಲ. ಅವರಿಗೆ ಯಾವ ವ್ಯಸನವೂ ಇಲ್ಲ. ಅವರ ಮನಸ್ಸಿನಲ್ಲಿ ಒಂದು ಮಹತ್ವದ ವಿಷಯವಿದೆ. ನಿನ್ನ ಮೇಲಿನ ಭಯದಿಂದ ಅದನ್ನು ಹೇಳುವುದು ಹೇಗೆ ಎಂದು ಹಿಂಜರಿಯುತ್ತಿದ್ದಾರೆ. ಏನು? ತಂದೆಯವರ ಆಜ್ಞಾನುವರ್ತಿ ಆಗಿರುವ ನನ್ನ ಮೇಲೆ ಅವರಿಗೆ ಭಯ? ಹೌದು, ಪ್ರಾಣಕ್ಕಿಂತ ಪ್ರಿಯನಾದ ನಿನಗೆ ಅಪ್ರಿಯವಾದುದನ್ನು ಹೇಳುವುದು ಹೇಗೆ ಎಂದು ಚಡಪಡಿಸುತ್ತಿದ್ದಾರೆ. ಅಪ್ರಿಯವಾದ ವಿಷಯ? ರಾಮಚಂದ್ರ, ನಿಮ್ಮ ತಂದೆಯವರು ನನಗೆ ನೀಡಿದ ವಚನವನ್ನು ನೆರವೇರಿಸುವುದು ನಿನಗೆ ಅಪ್ರಿಯವಾಗಬಹುದೆಂಬುದು ಅವರ ಚಿಂತೆಯಾಗಿದೆ. ಮಾತೆ, ತಂದೆಯವರು ತಮಗೆ ವಚನ ನೀಡಿರುವರೆ? ಹೌದು, ನಿಮ್ಮ ತಂದೆಯವರು ನನಗೆ ನೀಡಿದ ವಚನವನ್ನು ನೆರವೇರಿಸಿಕೊಡುವುದು ನಿನ್ನ ಕರ್ತವ್ಯ. ಮಾತೆ, ನನ್ನ ತಂದೆಯವರು ನನ್ನ ಮಾತೆಯವರಿಗೆ ನೀಡಿದ ವಚನವನ್ನು ಮಗನಾಗಿ ನಡೆಸುವುದು ನನ್ನ ಭಾಗ್ಯ. ಆ ಕರ್ತವ್ಯವನ್ನು ನಾನು ಸಂತೋಷದಿಂದ ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ. ರಾಮಚಂದ್ರ, ಹಿಂದೆ ನಿಮ್ಮ ತಂದೆಯವರು ನಾವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ 2 ವರಗಳನ್ನು ನೀಡಿದ್ದರು. ಅದನ್ನು ಕೊಡಿ ಎಂದು ಕೇಳಿದೆ ಅಷ್ಟೆ. ಆದರೆ ವರಗಳನ್ನು ಈಡೇರಿಸುತ್ತೇನೆಂದು ವಚನ ಕೊಟ್ಟ ಅವರು ಈಗ ಸಾಮಾನ್ಯರಂತೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ನೀನೇ ಹೇಳು ರಾಮಚಂದ್ರ, ವರಗಳನ್ನು ಈಡೇರಿಸುವುದು, ಕೊಟ್ಟ ವಚನವನ್ನು ನಡೆಸಿಕೊಡುವುದು
ಅವರ ಕರ್ತವ್ಯವಲ್ಲವೇ? ಹೌದು ಮಾತೆ, ವಚನ ಪಾಲನೆ ಎಲ್ಲರ ಕರ್ತವ್ಯ. ಸತ್ಯವಾಕ್ಯ ಪರಿಪಾಲನೆಗೆ ಹೆಸರಾದಂತ ಸೂರ್ಯ ವಂಶದ ಪ್ರಭುಗಳು ನನ್ನ ಮೇಲೆ ಕೋಪಿಸಿಕೊಂಡಿದ್ದಾರೆ. ರಾಮಚಂದ್ರ, ನಿಮ್ಮ ತಂದೆಯವರು ನೀಡಿದ ವಚನವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯವೂ ಹೌದು. ಮಾತೆ, ನಾನೆಂದು ಧರ್ಮದಿಂದ ವಿಮುಖನಾಗುವುದಿಲ್ಲ. ಹಾಗಾದರೆ ಆ ವಿಷಯವೇನೆಂದು ನಾನೇ ನಿನಗೆ ತಿಳಿಸುತ್ತೇನೆ. ಏಕೆಂದರೆ ನಿಮ್ಮ ತಂದೆಯವರು ತಾನಾಗಿಯೇ ಅದನ್ನು ತಿಳಿಸಲು ಸಾಧ್ಯವಿಲ್ಲ. ಮಾತೆ, ತಂದೆಯವರ ಆಜ್ಞೆಯನ್ನು ಪಾಲಿಸುವುದು ನನಗೆ ಕರ್ತವ್ಯ ಮಾತ್ರವಲ್ಲ, ಅದು ನನ್ನ ಪರಮ ಧರ್ಮ. ಆ ಧರ್ಮ ಪಾಲನೆಯಲ್ಲಿ ಈ ರಾಮಚಂದ್ರನು ಎಂದು ಹಿಂಜರಿಯುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದೆ. ಚಿಕ್ಕಂದಿನಿಂದ ನನ್ನನ್ನು ಬಲ್ಲ ನೀವು ಹೀಗೆ ನನ್ನಲ್ಲಿ ಸಂದೇಹ ಪಡಬಾರದು ಮಾತೆ. ಸಂದೇಹ ಪಡಲೇಬೇಕಾದಂತಹ ಸಂದರ್ಭ ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಮಾತಿನಂತೆ ನಾನು ದಗದಗಿಸುವ ಅಗ್ನಿಯಲ್ಲಿ ಬೀಳಬಲ್ಲೆ, ಹಾಲಾಹಲವನ್ನೇ ಕುಡಿಯಬಲ್ಲೆ, ಸಮುದ್ರದಲ್ಲಿ ಮುಳುಗಬಲ್ಲೆ, ಎತ್ತರವಾದ ಗಿರಿಶಿಖರದಿಂದ ನೆಗೆಯಬಲ್ಲೆ. ನನ್ನ ತಂದೆಯವರ ಆಜ್ಞೆ ಮಾಡಿದರೆ ನಾನು ನಗುನಗುತ್ತಾ ನರಕಕ್ಕೆ ಹೊರಟು ಬಿಡುತ್ತೇನೆ. ನನ್ನ ತಂದೆಯವರ ಅಭಿಲಾಷೆ ಏನೆಂದು ಹೇಳಿ ಮಾತೆ. ಈ ರಾಮಚಂದ್ರನು ಎಂದಿಗೂ ಎರಡು ಮಾತನಾಡುವುದಿಲ್ಲ. ಈ ರಾಮನ ಬಾಣ ಹಾಗೂ ಅವನ ಮಾತು ಎರಡು ಖಚಿತ, ಹುಸಿಯಲ್ಲ. ಹೇಳಿ ಮಾತೆ. ಹೇಳುತ್ತೇನೆ ರಾಮಚಂದ್ರ, ಖಂಡಿತವಾಗಿಯೂ ಹೇಳುತ್ತೇನೆ. ಮಾತೆ, ದಯವಿಟ್ಟು ಹೇಳಿ, ತಂದೆಯವರು ತಮಗೆ ನೀಡಿರುವ ವಚನವೇನು? ಅದನ್ನು ನಾನು ಹೇಗೆ ಪಾಲಿಸಲಿ? ಮಾತೆ, ದಯವಿಟ್ಟು ಹೇಳಿ, ತಂದೆಯವರು ತಮಗೆ ನೀಡಿರುವ ವಚನವೇನು? ಅದನ್ನು ನಾನು ಹೇಗೆ ಪಾಲಿಸಲಿ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ